ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ಜನರ ಜೀವನ ಚಿಂತೆಗಳು, ಕಷ್ಟಗಳಿಂದ ತುಂಬಿರುತ್ತೆ. ಚಿಂತೆ ಮಾಡೋದು ಅಂದ್ರೆ ಭಯ ಪಡೋದು. ಉಪವಾಸ ಇರ್ತಾರೆ, ಬಡತನ, ಜಮೀನ್ದಾರನಂತ ವ್ಯಕ್ತಿಗಳ ಕೈಯಿಂದ ಮೋಸಕ್ಕೊಳಗಾಗ್ತಾರೆ. ಕನಕದಾಸರು ಅದನ್ನೇ ಹೇಳಿರೋದು. ಚಿಂತೆಗಳು ತುಂಬಿದವರು ಅಂದ್ರೆ ಕಷ್ಟದಲ್ಲಿರುವವರು ಅಂತ. ಚಿಂತೆ ಮಾಡ್ತಾ ದುಃಖ ಪಡ್ತಿರ್ತಾರೆ, ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ, ಸಮಸ್ಯೆಗಳ ಬಲೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಕಷ್ಟಗಳೇ ಜೀವನ. ಇವರೆಲ್ಲ ಅಮಾಯಕರು. ಇವ್ರ ದುಃಖ ಕಷ್ಟಗಳು ಮಾಯ ಆಗ್ಬೇಕು ಅಂದ್ರೆ ನಿತ್ಯ ದೇವರನ್ನ ಪೂಜಿಸ್ಬೇಕು. ಅವ್ರ ಮೇಲೆ ಎಲ್ರೂ ದಯೆ ತೋರಿಸ್ಬೇಕು. ವಿಶಾಲ ಹೃದಯದಿಂದ ಅವರಿಗೆ ಸಹಾಯ ಮಾಡಬೇಕು. ಮಾನವೀಯತೆಯಿಂದ ಆಶ್ರಯ ನೀಡಬೇಕು. ಹೀಗೆ ನಿಸ್ವಾರ್ಥ ಸೇವೆ ಮಾಡೋರಿಗೆ ಪಾಂಡುರಂಗ ಸದಾ ಜೊತೆಯಲ್ಲಿರ್ತಾನೆ. ಶಿವಪ್ಪ, ನೀವೇನು ಈ ಸಮಯದಲ್ಲಿ? ಬನ್ನಿ, ಒಳಗಡೆ ಬನ್ನಿ. ಬೇಡ, ಪರವಾಗಿಲ್ಲ, ಈಗ ಅಷ್ಟು ಸಮಯ ಇಲ್ಲ. ಏನ್ ಗೋದಾ, ಏನಾಯ್ತು? ನಮ್ಮನೆಯವ್ರಿಗೆ ಚೇಳ್ ಕಚ್ಚಿದೆ. ವೈದ್ಯರನ್ನ ಕರೆಯೋದಕ್ಕೆ ಧಾಮ ಹೋದ್ರೆ ಅವರು ಬರಲ್ಲ ಅಂತ ಖಂಡಿತವಾಗಿ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಹೇಳಿ? ವೈದ್ಯರಿಗೆ ಸಕ್ಕು ಅಂದ್ರೆ ತುಂಬಾ ಇಷ್ಟ. ಸಕ್ಕು ಒಂದು ಮಾತು ಹೇಳಿದ್ರೆ ಖಂಡಿತ ಅವ್ರು ಬಂದು ಚಿಕಿತ್ಸೆ ಕೊಡ್ತಾರೆ. ದಯವಿಟ್ಟು ಸಹಾಯ ಮಾಡಿ. ಸಕ್ಕುನ ನನ್ನ ಜೊತೆ ಕಳಿಸ್ಕೊಟ್ರೆ ತುಂಬಾ ದೊಡ್ಡ ಉಪಕಾರ ಮಾಡ್ದಾಗತ್ತೆ. ನಿನ್ ಗಂಡನಿಂದ ನಾವು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀವಿ. ಇನ್ನು ನಮ್ ಸಕ್ಕುಗೆ ಅವನು ಇಲ್ಲ, ಆಗಲ್ಲ, ನಮ್ ಸಕ್ಕುನ ಖಂಡಿತ ಕಳ್ಸಲ್ಲ. ಹೌದು, ಜಮೀನ್ದಾರು ನಮ್ ಜೊತೆ ತುಂಬಾ ಕ್ರೂರವಾಗಿ ನಡ್ಕೊಂಡಿದ್ದಾರೆ. ನಿಮ್ ಸಕ್ಕುನ ನನಗ್ ಕೊಟ್ಟು ಮದುವೆ ಮಾಡ್ಕೊಡಿ. ನನಗ್ ನೀವಂದ್ರೆ ತುಂಬಾ ಗೌರವ, ಜೊತೆಗೆ ಮರ್ಯಾದೆ ಕೂಡ. ಆದ್ರೆ ದಯವಿಟ್ಟು ನಮ್ಮನ್ನ ಇದ್ರಲ್ಲಿ ಎಳಿಬೇಡಿ. ಗೋದಮ್ಮ, ಚಿಂತೆ ಮಾಡಬೇಡಿ. ಅಪ್ಪ, ತಾತ ಈಗ ಕಷ್ಟದಲ್ಲಿದ್ದಾರೆ. ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಈಗ ನಾವು ಅವ್ರನ್ನ ಕಾಪಾಡಬೇಕು ಅಲ್ವಾ? ನಾವು ಮಾನವೀಯತೆಯಿಂದ ನಡ್ಕೊಂಡ್ರೆ ಪಾಂಡುರಂಗ ನಮ್ಮನ್ನ ಅನುಗ್ರಹಿಸ್ತಾನೆ ಅಲ್ವಾ? ಅಪ್ಪ, ನೀವೇ ಹೇಳ್ತಿರ್ತೀರಾ ಅಲ್ವಾ, ಕೀರ್ತನೆಗಳನ್ನ ಹಾಡಿದ್ರೆ ಸಾಕಾಗಲ್ಲ, ನಿಜ ಜೀವನದಲ್ಲೂ ಹಾಗೇ ಇರ್ಬೇಕು ಅಂತ. ಅಜ್ಜಿ, ಗೋದಾಮನ್ ಜೊತೆ ನಾನು ಹೋಗ್ಲಾ? ಹೇಳು ಅಜ್ಜಿ, ಗೋದಾಮನ್ ಜೊತೆ ನಾನು ಹೋಗ್ಲಾ? ಹೋಗ್ಬಮ್ಮ, ಅವ್ರ ಜೊತೆ ವೈದ್ಯ ತಾತನ ಹತ್ರ ಹೋಗು.
ಎಂತ ಪರಿಸ್ಥಿತಿಯಲ್ಲೂ ಸಕ್ಕುನ ನಿಮ್ಮನೆ ಕರ್ಕೊಂಡು ಹೋಗಿ